ಬೇಲೂರು ವಜ್ರಕಾಯ ಕರಾಟೆ ಮತ್ತು ಬಾಕ್ಸಿಂಗ್ ಅಸೋಸಿಯೇಷನ್ ಬೇಲೂರು ಇವರು ಆಯೋಜಿಸಿದ್ದ ಹೊಯ್ಸಳ ಕಪ್ 6ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ಶಿಲ್ಪಕಲೆಗಳ ತವರು ಇತಿಹಾಸ ಪ್ರಸಿದ್ಧ ಬೇಲೂರಿನ ಮೌಂಟ್ ಕಾರ್ಮೆಲ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕರಾಟೆ ಕೇವಲ ಕ್ರೀಡೆ ಮಾತ್ರವಲ್ಲ, ಅದು ಶಿಸ್ತು, ಧೈರ್ಯ ಮತ್ತು ಆತ್ಮವಿಶ್ವಾಸ ಬೆಳೆಸುವ ಜೀವನ ಶೈಲಿ. ಬೇಲೂರಿನಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಗಳು ನಡೆಯುವುದು ಹೆಮ್ಮೆಯ ವಿಷಯ. ಇಂತಹ ವೇದಿಕೆಗಳು ಗ್ರಾಮೀಣ ಪ್ರತಿಭೆಗಳಿಗೆ ರಾಷ್ಟ್ರೀಯ ಮಟ್ಟಕ್ಕೆ ಹೇರೋಕೆ ಸುವರ್ಣಾವಕಾಶ ಅಂತ ಹೇಳಿದರು. ಯುವಕರ ದೈಹಿಕ ಮಾನಸಿಕ ದೃಢತೆಗೆ ಇಂತಹ ಕ್ರೀಡೆಗಳು ಅತ್ಯಂತ ಅಗತ್ಯ ಅಂತ ಶಾಲೆಯ ಫಾದರ್ ಜೋಸೆಫ್ ಪಿಂಟೋ ಅವರು ಶ್ಲಾಘಿಸಿದರು. ನಿಮ್ಮ ಅಥವಾ ಕರಾಟೆ ಮಾಡುವಂತವರ ಎಲ್ಲರ ಆರೋಗ್ಯ ಕೂಡ ಒಳ್ಳೆಯದಾಗಿರ್ತದೆ. ಈ ಎರಡು ಅಂಶಗಳನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಸಣ್ಣವರು, ದೊಡ್ಡವರು ಮತ್ತು ಹಿರಿಯರು, ಹೀಗೆ ನಿಮ್ಮಲ್ಲಿ ಈ ಕರಾಟೆ ಕಲಿಯುವಂತಹ ವಿಷಯದಲ್ಲಿ ಹಲವಾರು ರೀತಿಯ ಗ್ರೇಡ್ ಅಥವಾ ಶ್ರೇಣಿ ಇದೆ. ಅದೇ ಪ್ರಕಾರ ನಿಮಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲೂ ಕೂಡ ಈ ಬಾರಿ ಬ್ಲಾಕ್ ಬೆಲ್ಟ್ ಪಡೆದ ಅಮೂಲ್ಯ, ಶಾಂಭವಿ, ಚಿನ್ಮಯ್, ಪಂಕಜ್, ಸುಪ್ರೀತ್, ಶಿವಾಜಿ ಸೇರಿದಂತೆ ಹಲವರಿಗೆ ಪದವಿ ಪ್ರದಾನ ಮಾಡಲಾಯಿತು ಅಂತ ತಿಳಿಸಿದರು. 2014ರಿಂದ ರಾಜ್ಯ ರಾಷ್ಟ್ರಮಟ್ಟದ ಟೂರ್ನಿಗಳನ್ನು ಯಶಸ್ವಿಯಾಗಿ ಆಯೋಜಿಸುತ್ತಿದ್ದೇವೆ. ಮುಂದೆಯೂ ಇದೇ ಉತ್ಸಾಹದಿಂದ ಐತಿಹಾಸಿಕ ಪಂದ್ಯಾವಳಿಗಳನ್ನು ನಡೆಸುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ಅಗತ್ಯ ಅಂತ ಕೌಶಿಕ್ ರಾವ್ ಕೆಬಿ ತಿಳಿಸಿದ್ದಾರೆ. ಮತ್ತು ಅವರ ಪೋಷಕರು ಕೂಡ ಅಷ್ಟೇ ಮಟ್ಟದ ಒಂದು ಸಹಕಾರವನ್ನು ಕೊಟ್ಟರೆ ಮಾತ್ರ ಈ ಒಂದು ಬ್ಲಾಕ್ ಬೆಲ್ಟ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯವಾಗಿರೋದು. ಈ ಬ್ಲಾಕ್ ಬೆಲ್ಟ್ ಕೊಡಿಸೋದಕ್ಕೆ ಪರಿಶ್ರಮ ಪಟ್ಟ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಂತಹ ಎಲ್ಲ ಮಕ್ಕಳ ಪೋಷಕರಿಗೆ ಒಂದು ಜೋರು ಚಪ್ಪಾಳೆ ಮುಖಾಂತರ ಜೋರು ಚಪ್ಪಾಳೆ ಮುಖಾಂತರ ಒಂದು ಸನ್ಮಾನವನ್ನು ಮಾಡ್ತಾರೆ. ಜೋರು ಚಪ್ಪಾಳೆ, ವಿಷಯವಾದ ಚಪ್ಪಾಳೆ ಜೋರಾಗಿ ಜೋರಾಗಿ. ನಮ್ಮ ಸ್ಕೂಲಿಗೆ ಹೋದ ಮಕ್ಕಳು ನಿಮ್ಮಿಂದ ಜೋರ ಚಪ್ಪಾಳೆ ಹೊಡಿತಾರೆ. ಕರಾಟೆ ಮಕ್ಕಳು ಹೊಡಿತಾ ಇಲ್ಲ ನೀವು. ನಮ್ಮ ಸ್ಕೂಲಿಗೆ ಜೋರಾಗಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೌಂಟ್ ಕಾರ್ಮೆಲ್ ಶಾಲೆಯ ಫಾದರ್ ಜೋಸೆಫ್ ಪಿಂಟೋ, ಫಾದರ್ ಪ್ರಕಾಶ್ ತಾವರು, ಧರ್ಮಗುರುಗಳಾದ ಫಾದರ್ ಪ್ರಸನ್ನಕುಮಾರ್, ವಿದ್ಯಾವಿಕಾಸ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಬಿಎಂ ರಂಗನಾಥ್, ಬೇಲೂರು ಪಬ್ಲಿಕ್ ಶಾಲೆಯ ಗುರುಪಾದ ಸ್ವಾಮಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕರಾಟೆ ತರಬೇತುದಾರರಾದ ಶಶಿಕುಮಾರ್, ಕೇಶವಮೂರ್ತಿ, ಸಾತ್ವಿಕ್ ಪ್ರಸಾದ್, ಹರ್ಷಿತ್, ಸೌಮ್ಯ, ಸಂತೋಷ್, ಸಹಾರ ಇತರರು ಉಪಸ್ಥಿತರಿದ್ದರು.